ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಶೃಂಗೇರಿಯಲ್ಲಿ ಆನ್ಲೈನ್ ರೂಮ್ ಬುಕ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಟ್ಟಿದೆ. ಹಾಗಾಗಿ ಹೊರನಾಡಲು ಕೂಡ ಯಾವ ರೀತಿ ರೂಮ್ ಬುಕ್ ಮಾಡೋದು ಅಂತ ಕೇಳಿದ್ರಿ. ಅವ್ರಿಗೋಸ್ಕರ ಅಂದ್ಬಿಟ್ಟು ಈ ಒಂದು ನಂಬರ್ನ ನಾನು ನಿಮ್ಗೆ ಸೇವ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ಸೊ ನಾನು ಆನ್ಲೈನ್ ರೂಮ್ ನ ಯಾವ ರೀತಿ ಬುಕ್ ಮಾಡಿದೆ ಅನ್ನೋದು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಿಮ್ಗೆ ಹೊರನಾಡಲ್ಲಿ ನಿಮ್ಗೆ ರೂಮಿನ ಅವಶ್ಯಕತೆ ಇರೋದಿಲ್ಲ, ಯಾಕಂದ್ರೆ ದೇವಸ್ಥಾನದ ಟ್ರಸ್ಟ್ ಕಡೆಯಿಂದಾನೇ ನಿಮ್ಗೆ ಒಂದು ಏನ್ ಮಲಗೋ ವ್ಯವಸ್ಥೆನೂ ಕೂಡ ಮಾಡ್ಕೊಡ್ತಾ ಇದ್ದಾರೆ. ಸೊ ನೈಟ್ ಅಲ್ಲಿ ಯಾರೆಲ್ಲ ಆಲ್ಟ್ ಆಗಿರ್ತಾರೋ ಅವರೆಲ್ಲರಿಗೂ ಕೂಡ ಅಲ್ಲೇ ನಿಮ್ಗೆ ನೈಟ್ ಮಲಗುವಾಗ ತುಂಬಾ ಒಳ್ಳೆ ವ್ಯವಸ್ಥೆನ ಮಾಡ್ಕೊಡ್ತಾರೆ. ಆದ್ರೆ ನಮ್ಗೆ ರೂಮ್ ಬೇಕು ಅನ್ನೋರಿಗೆ ಸೊ ಈ ಒಂದು ರೂಮ್ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದೀನಲ್ಲ, ಈ ಒಂದು ರೂಮು ಆಫ್ಲೈನ್ ಅಲ್ಲಿ ನಿಮ್ಗೆ ಸಿಗುವಂತದ್ದು, ಅಂದ್ರೆ ಡೈರೆಕ್ಟ್ ವಿಸಿಟ್ ಮಾಡಿದಾಗ ನಿಮ್ಗೆ ಈ ರೂಮು ಸಿಗ್ತಾ ಇದೆ. ಸೊ ಇಲ್ಲಿ ನಮ್ಗೆ ರೂಮ್ ಸಿಗೋದೇ ಇಲ್ಲ ಅನ್ನೋರಿಗೆ ಏನ್ ಮಾಡ್ಬೇಕಂದ್ರೆ ಆನ್ಲೈನ್ ಅಲ್ಲಿ ಮಾಡ್ಕೊಂಡ್ ಬರ್ಬೇಕು, ಇಲ್ಲಾಂದ್ರೆ ಆಫ್ಲೈನ್ ಇರುತ್ತೆ. ಇಲ್ಲಾಂದ್ರೆ ನಿಮ್ಗೆ ಸಪರೇಟ್ ರೂಮೇ ಸಿಗ್ಲಿಲ್ಲ, ಜಸ್ಟ್ ನೀವು ಅಲ್ಲಿ ದೇವಸ್ಥಾನದಲ್ಲಿ ಒಂದು ದರ್ಶನ ಮುಗಿಸ್ಕೊಂಡು ಹೋಗ್ತೀನಿ ಅನ್ನೋರಿಗೆ ಇಲ್ಲಿ ಪಕ್ಕದಲ್ಲಿ ನಿಮ್ಗೆ ಶೌಚಾಲಯ, ಸ್ನಾನದ ಗೃಹ ಕೂಡ ಇರುತ್ತೆ. ಇಲ್ಲಿ ಹೋಗಿ ನೀವು ಸ್ನಾನ ಎಲ್ಲ ಮುಗಿಸ್ಕೊಂಡು ಸೊ ದೇವಸ್ಥಾನಕ್ಕೆ ನೀವೆಲ್ಲಾನು ವಿಸಿಟ್ ಎಲ್ಲ ಮಾಡದ ಮೇಲೆ ನೀವು ನಿಮ್ಮ ಒಂದು ಬೇರೆ ಜಾಗಗಳಿಗೆ ಹೋಗಬಹುದು. ಸೊ ರೂಮ್ಗಳು ಬೇಕು ಅನ್ನೋರಿಗೆ ಈ ಒಂದು ಮಾಹಿತಿ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಸೊ ನಾನು ಇವತ್ತು ನಿಮ್ಗೆ ತೋರಿಸ್ತಾ ಇರೋದು ಒಂದು ಆನ್ಲೈನ್ ರೂಮು. ಇಲ್ಲಿ ನಿಮ್ಗೆ ಆನ್ಲೈನ್ ಅಲ್ಲಿ ನಿಮ್ಗೆ ಭದ್ರ ನಿವಾಸ, ನೇತ್ರಾವತಿ, ತುಂಗ ಇದೆಲ್ಲಾನು ಕೂಡ ನಿಮ್ಗೆ ಆನ್ಲೈನ್ ಅಲ್ಲಿ ನಿಮ್ಗೆ ಸಿಗುವಂತದ್ದು. ಸೊ ಆನ್ಲೈನ್ ಅಂದ್ರೆ ನಿಮ್ಗೆ ವೆಬ್ಸೈಟ್ ಗೆ ಹೋಗಿ ತಗೊಳ್ಬೇಕು ಅನ್ನೋಂಥದ್ದು ಏನು ಇಲ್ಲ. ತುಂಬಾ ಲಕ್ಸುರಿ ರೂಮ್ ನ ನೀವು ಎಷ್ಟು ಜನ ಇರ್ತೀರಾ ಅನ್ನೋದ್ರ ಮೇಲೆ ಇವರು ನಿಮ್ಗೆ ಅದರ ಪ್ರೈಸ್ ನ ಹೇಳ್ತಾರೆ. ಇವತ್ ನಾನ್ ನಿಮ್ಗೆ ಹೇಳ್ತಾ ಇರುವಂತದ್ದು ಭದ್ರ ನಿವಾಸ್. ಸೊ ಭದ್ರ ನಿವಾಸ್ ಅಂದ್ರೆ ಮಿನಿಮಮ್ ನಿಮ್ಗೆ ಇಲ್ಲಿ ಒಂದು ಆನ್ಲೈನ್ ನೀವು ಯಾವಾಗ ಬುಕ್ ಮಾಡ್ಬೇಕು ಅಂದ್ರೆ ಮಿನಿಮಮ್ 7 days ಮುಂಚಿತವಾಗಿ ಈ ಒಂದು ರೂಮ್ ನ ನೀವು ಬುಕ್ ಮಾಡ್ಕೊಳ್ಬಹುದು. ಯಾವಾಗ ಅಂದ್ರೆ ನೀವು ಎಷ್ಟು ಜನ ಇದೀರಾ ಅಂತ ಹೇಳಿದ್ರೆ ಅಷ್ಟು ಜನಕ್ಕೆ ಯಾವ ರೂಮ್ ಬೇಕು ಅಂತಾನು ಕೂಡ ಅವರು ನಿಮ್ಮನ್ನ ಕೇಳ್ತಾರೆ. ಆ ರೂಮ್ ನ ನೀವು ಅದರ ಪ್ರೈಸ್ ನ ಕೂಡ ಹೇಳ್ತಾರೆ. ನಾನ್ ಇವಾಗ ಕೊಟ್ಟಿರುವಂತ ಈ ಒಂದು ಕಾಂಟ್ಯಾಕ್ಟ್ ನಂಬರ್ ಗೆ ನೀವು ಕಾಲ್ ಮಾಡ್ಬೇಕಾಗತ್ತೆ. ಕಾಲ್ ಮಾಡಿದ ತಕ್ಷಣ ಅವರು ರಿಸೀವ್ ಮಾಡ್ತಾರೆ. ಆಗ ನಿಮ್ಮ ಒಂದು ಡೀಟೇಲ್ಸ್ ನ ಅವರಿಗೆ ಕೊಟ್ರೆ ಅವ್ರು ಎಷ್ಟು ಜನ ಇರ್ತಾರೋ ಅಷ್ಟು ಜನಕ್ಕೆ ಒಂದು ರೂಮಿನ ವ್ಯವಸ್ಥೆ ಬಗ್ಗೆ ಹೇಳ್ತಾರೆ, ಹಾಗೆ ಪ್ರೈಸ್ ಕೂಡ ಹೇಳ್ತಾರೆ. ಆ ಪ್ರೈಸ್ ಹೇಳಿದ್ಮೇಲೆ ಓಕೆ ನಮ್ಗೆ ಇದನ್ನ ಬುಕ್ ಮಾಡಿ ಅಂತ ನೀವು ಹೇಳಿದ್ಮೇಲೆ ಅವ್ರೇನ್ ಮಾಡ್ತಾರೆ, ನಿಮ್ಗೆ ಒಂದು ಮೆಸೇಜ್ ನ ಕಳಿಸ್ತಾರೆ. ಯಾವ ರೀತಿ ಅಂದ್ರೆ ಒಂದು ನಾರ್ಮಲ್ ಮೆಸೇಜ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಗೆ ಬರುತ್ತೆ. ಸೊ ಆ ಒಂದು ಮೆಸೇಜ್ ಅಲ್ಲಿ ನಿಮ್ಗೆ ಒಂದು ಲಿಂಕ್ ಬಂದಿರುತ್ತೆ. ಆ ಲಿಂಕ್ ಅಲ್ಲಿ ನೀವು ಪ್ರೆಸ್ ಮಾಡಿದ್ರೆ ನಿಮ್ಗೆ ಡೈರೆಕ್ಟ್ ನಿಮ್ಗೆ ಪೇಮೆಂಟ್ ಆಪ್ಷನ್ಸ್ ಹೋಗುತ್ತೆ. ಆ ಡೈರೆಕ್ಟ್ ಪೇಮೆಂಟ್ ಆಪ್ಷನ್ ಏನಿದೆ ಆ ಒಂದು ಆಪ್ಷನ್ ಅಲ್ಲಿ ನೀವು ಅವ್ರು ಹೇಳಿರುವಂತ ಒಂದು ಪ್ರೈಸ್ ಏನಿರುತ್ತೆ ಅದು ನೀವು ಗೂಗಲ್ ಪೇ, ಫೋನ್ ಪೇ ಯಾವ್ದಾದ್ರು ಕೂಡ ನೀವು ಮಾಡಿ ಸಕ್ಸಸ್ಫುಲ್ ಆದ ಮೇಲೆ ನೀವು ಅವರಿಗೆ ಒಂದು ಜಸ್ಟ್ ಈ ಕಾಲ್ ಮುಖಾಂತರ ಕಾಲ್ ಮಾಡಬಹುದು. ಹಾಗೆ ನೀವು ಒಂದು ದೇವಸ್ಥಾನಕ್ಕೆ ಬಂದವರು ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಆದಷ್ಟು ಟ್ರೆಡಿಷನಲ್ ವೇರ್ ಅಲ್ಲಿ ನೀವು ಬಂದ್ರೆ ತುಂಬಾನೇ ಒಳ್ಳೇದು. ದೇವಸ್ಥಾನದಲ್ಲಿ ಆ ತರ ಟ್ರೆಡಿಷನಲ್ ವೇರ್ ಬಂದವರಿಗೆ ಮೊದಲ ಆದ್ಯತೆ ಅಂತಾನೆ ಹೇಳ್ಬಹುದು ಫ್ರೆಂಡ್ಸ್. ನೆಕ್ಸ್ಟ್ ನಿಮ್ಗೆ ಈ ಒಂದು ರೂಮಿನ ವ್ಯವಸ್ಥೆ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ನಾನು ನಿಮ್ಗೆ ಹೇಳ್ತೀನಿ. ಈ ಒಂದು ರೂಮ್ ಅಲ್ಲಿ ನಿಮಗೆ ಇವಾಗ ತುಂಬಾನೇ ಒಳ್ಳೆ ಲೇಟೆಸ್ಟ್ ಟೆಕ್ನಾಲಜಿನ ಬಳಸಿದ್ದಾರೆ. ಸೊ ಕಾರ್ಡ್ ನ ನೀವು ಜಸ್ಟ್ ಟಚ್ ಮಾಡಿದ್ರೆ ಸಾಕು, ಈ ಒಂದು ರೂಮ್ ನಲ್ಲಿ ನಿಮ್ಗೆ ಡೋರ್ ಓಪನ್ ಆಗುತ್ತೆ. ಸೊ ಅಷ್ಟು ಒಳ್ಳೆ ವ್ಯವಸ್ಥೆನ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಜಸ್ಟ್ ನಾನ್ ತಗೊಂಡಿರುವಂತದ್ದು 4 bed ಇರುವಂತದ್ದು ಜಸ್ಟ್ ನಿಮ್ಗೆ 784 rupees ಅಲ್ಲಿ ನನಗೆ ಸಿಕ್ತು. ನಿಮ್ಗೆ ಇಲ್ಲಿ ಸ್ಟಾರ್ಟಿಂಗ್ ಇಂದನೂ ನಿಮ್ಗೆ 250 rupees ಇಂದನೂ ಕೂಡ ನಿಮ್ಗೆ ಇಲ್ಲಿ ಸಿಗ್ತಾ ಇದೆ. ಡಾರ್ಮಿಟರಿನೂ ಸಿಗುತ್ತೆ, ಹಾಗೆ ನಿಮ್ಗೆ ಈ ರೀತಿ ರೂಮ್ ಕೂಡ ನಿಮ್ಗೆ ಸಿಗುತ್ತೆ. ಈ ಒಂದು ರೂಮ್ ಅಲ್ಲಿ ನಿಮ್ಗೆ ಯಾವ್ಯಾವ ರೀತಿ ವ್ಯವಸ್ಥೆ ಇರುತ್ತೆ ಅನ್ನೋದು ಕೂಡ ನಾನು ನಿಮ್ಗೆ ಹೇಳ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ, ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಕೂಡ ತುಂಬಾನೇ ಉಪಯೋಗ ಆಗುತ್ತೆ ಫ್ರೆಂಡ್ಸ್. ಇವಾಗ ನಾನ್ ನಿಮ್ಗೆ ತೋರಿಸ್ತಾ ಇರುವಂತದ್ದು ಭದ್ರ ನಿವಾಸ್. ಈ ಒಂದು ಭದ್ರ ನಿವಾಸ್ ಅಲ್ಲಿ ನಿಮ್ಗೆ ಯಾವ ರೀತಿ ರೂಮ್ ಬುಕ್ ಮಾಡ್ಕೊಳ್ಳೋದು ಅಂತ ನೋಡಿದ್ರಿ. ಸೊ ರೂಮ್ ಅಲ್ಲಿ ಏನೆಲ್ಲ ಫೆಸಿಲಿಟಿ ಇರುತ್ತೆ ಅನ್ನೋದು ಕೂಡ ನೀವು ನೋಡಿ. ಆಗ ಖಂಡಿತವಾಗ್ಲೂ ನಿಮ್ಗೆ ಈ ಒಂದು ರೂಮ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ನಿಮ್ಗೆ ರೂಮ್ ಇಷ್ಟ ಆಯ್ತು ಅಂತ. ಯಾಕಂದ್ರೆ ಇದು ನಾನು ಸ್ವತಃ ಹೋಗಿ ಒಂದು ವಿಡಿಯೋ ಮಾಡ್ಕೊಂಡು ಬಂದು ನಾನ್ ಜಸ್ಟ್ ಪೇ ಮಾಡಿರುವಂತದ್ದು ನಾನು ಹೋಗಿರುವಂತ ರೂಮಿನ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ರೂಮ್ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ಆಗಿ ಐಫೈ ಅಲ್ಲಿ ನಿಮ್ಗೆ ಇರೋಂಥವ್ರಿಗೆ ಸೊ ಇದು ಬೆಸ್ಟ್ ಬೆನಿಫಿಟ್ ಅಂತಾನೆ ಹೇಳ್ಬಹುದು. ಸೊ ತುಂಬಾನೇ ಸ್ಪೇಷಿಯಸ್ ಆಗಿದೆ ರೂಮ್ ಅಂತ ನನಗಂತೂ ಪರ್ಟಿಕ್ಯುಲರ್ ತುಂಬಾನೇ ಇಷ್ಟ ಆಯ್ತು. ಸೊ ನಿಮ್ಗೆ ನಾನು ಮಿರರ್ ತೋರಿಸ್ದೆ, ಹಾಗೆ ಇದು ವಾಶ್ರೂಮ್ ಕೂಡ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ.
ಸೊ ಇಲ್ಲೂ ಕೂಡ ಮಿರರ್ ಇರುತ್ತೆ, ಹ್ಯಾಂಡ್ ವಾಶ್ ಇರುತ್ತೆ. ಸೊ ವೆಸ್ಟರ್ನ್ ಕಮೋಡು, ಹ್ಯಾಂಗರ್ಗೆ ಹಾಕೋದಕ್ಕೆ ಬಕೆಟು ಎಲ್ಲನೂ ಕೂಡ ಇರುತ್ತೆ. ಮತ್ತು ಸೋಪು ನೀವು ಇಡುವಂಥ ಜಾಗ ಪ್ರತಿಯೊಂದು ಕೂಡ ತುಂಬ ನೀಟ್ನೆಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಇದು ಎಕ್ಸ್ಟ್ರಾ ಬರೋರಿಗೆ ಇದು ಕೊಟ್ಟಿದ್ದಾರೆ. ಸೊ ಇದು 2 ಬೆಡ್, ಸೊ ಒಂದು ಫ್ಯಾಮಿಲಿ ಬೆಡ್ ಅಂತಾನು ಕೂಡ ಹೇಳ್ಬೋದು. ಸೊ ನಿಮ್ಗೆ ಇನ್ನೊಂದು ಇಲ್ಲಿ ಕಾರ್ಡ್ ಆಪ್ಷನ್ಸ್ ಇದೆ ನೋಡಿ, ಇಲ್ಲಿ ನಿಮ್ಗೆ ಇದು ಕಾರ್ಡ್ ಆಪ್ಷನ್ಸ್ ಇರುತ್ತೆ. ಹಾಗೆ ಇಲ್ಲಿ ಒಂದು ಜಸ್ಟ್ ಒಂದು ಏನಾದರೂ ಒಂದು ಐಟಮ್ಸ್ಗಳು, ಸಣ್ಣ ಸಣ್ಣ ಐಟಮ್ಸ್ಗಳು ಇಡೋದಕ್ಕೆ. ಸೊ ತುಂಬ ಸ್ಪೇಸಿಯಸ್ ಆಗಿರುವಂತಹ ಬೆಡ್ ವಿತ್ ನಿಮಗೆ ಟಿವಿ ಕ್ಯಾಬಿನೆಟ್ ಇರುತ್ತೆ. ಸೊ ಟಿವಿ ನೀವು ನೋಡುವಂಥವ್ರು ಟಿವಿನೂ ಕೂಡ ನೋಡಬಹುದು. ಸೊ ನೋಡಿ ಎಷ್ಟು, ಹಾಗೆ ಎಕ್ಸ್ಟ್ರಾ ಬೆಡ್ ಕೂಡ ಕೊಡ್ತಾರೆ ನಿಮಗೆ. ಸೊ ನೋಡಿ, ಎರಡು ಚೇರು, ಒಂದು ಟೀಪಾಯ್ ಕಾಫಿ ಟೀಗೆ. ಸೊ ತುಂಬ ಸ್ಪೇಸಿಯಸ್ ಆಗಿ ಕೊಟ್ಟಿರುವಂಥದ್ದು.